ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ವಾಕ್ಯಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಪೇತ್ರ 5ನೇ ಅಧ್ಯಾಯ 18ನೇ ವಚನ. 1 ಪೇತ್ರ 5:18. ದೇವರ ವಾಕ್ಯ ಹೇಗೆ ಹೇಳ್ತದೆ? ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನು ಎಂಬುದಾಗಿ ಯಾಕೋಬನು ಬರೆಯುವಾಗ ಮೇಲಿನ ವಚನಗಳನ್ನ ಗಮನಿಸುವಾಗ 17ನೇ ವಚನದಲ್ಲಿ ಅದು ಪ್ರವಾದಿಯಾದ ಎಲಿಯನ ಕುರಿತು ಬರ್ತದೆ. ನನ್ನ ದಿವಸ ನಾವು ಕಂಡ ಹಾಗೆ ದೇವರನ್ನ ಅಗಲಿ ಹೋದ ಜನರನ್ನ ತನ್ನ ಕಡೆಗೆ ತಾನೇ ತಿರುಗಿಸಿಕೊಳ್ಳಲಿ, ಈ ಜನರು ತಿರುಗಿ ರಕ್ಷಿಸಲ್ಪಡಲಿ, ಉಜ್ಜೀವನ ಕಾಣಲಿ ಎನ್ನುವಂಥ ವೈರಾಗ್ಯದ ಪ್ರಾರ್ಥನೆ ಮಾಡಿದ್ದನ್ನು, ದೇವರದನ್ನು ಸಫಲ ಮಾಡಿದ್ದನ್ನು ನೆನ್ನೆ ದಿವಸದಲ್ಲಿ ಧ್ಯಾನಿಸಿದ್ದೇವೆ. ಈ ಘಟನೆ ಸಂಭವಿಸಿದ ಮೇಲೆ ಎಲಿಯನು ಸುಮ್ಮನಾಗಲಿಲ್ಲ. 3.5 ವರ್ಷ ಕಾಲದ ಸುದೀರ್ಘ ಕ್ಷಾಮ, ಬರಗಾಲ, ಈಗ ಇದು ನಿವಾರಣೆ ಆಗುವ ಬರಗಾಲದಿಂದ ದೇವರು ತಪ್ಪಿಸುವಂತೆ ಈಗ ಆತನು ಆ ಬೆಟ್ಟದ ಮೇಲೆ ದೇವರನ್ನ ವಿಜ್ಞಾಪಿಸ್ತಾನೆ. ಯಾವುದಕ್ಕಾಗಿ? ದೇವರು ತಿರುಗಿ ಮಳೆಯನ್ನ ಕನಿಕರಿಸಲಿ ಅನ್ನೋದಕ್ಕಾಗಿ. ಹಾಗಾಗಿ ಅಲ್ಲಿ ಬರ್ದದೆ ತಿರುಗಿ ಅವನು ಪ್ರಾರ್ಥನೆ ಮಾಡಲು. ಈ ಘಟನೆಯನ್ನು ನಾವು 18ನೇ ಅಧ್ಯಾಯದಲ್ಲಿ ಓದುವುದಾದರೆ, ನೆನ್ನೆ ನಾವು ನೋಡಿದ ಘಟನೆ ಪ್ರಕಾರ ದೇವರ ಬೆಂಕಿ ಯಜ್ಞವೇದಿಯ ಮೇಲೆ ಬರ್ತದೆ. ನಂತರದಲ್ಲಿ ಜನರು ಇನ್ನೂ ದುಷ್ಪ್ರೇರಣೆಗೆ ಒಳಗಾಗಬಾರದು ಎನ್ನುವುದಕ್ಕಾಗಿ ಆತನ ಬಾಳನ ಪ್ರವಾದಿಗಳ ಎಲ್ಲರನ್ನ ಹಿಡಿದು ಅವರನ್ನ ಕೊಲ್ತಾನೆ. ನಂತರದಲ್ಲಿ ಅರಸನಿಗೆ ಹೇಳ್ತಾನೆ, ಅರಸನಿಗೆ ಎಲಿಯನು ಹೇಳ್ತಾನೆ ಅವನು ಹೋಗಿ ಅನ್ನಪಾನಗಳನ್ನ ತೆಗೆದುಕೊಳ್ಳಲೆಂಬುದಾಗಿ. ಮತ್ತೆ ವಿಚಿತ್ರವಾದ ಒಂದು ಮಾತು ಹೇಳ್ತಾನೆ, ದೊಡ್ಡ ಮಳೆಯ ಶಬ್ದವು ಕೇಳಿಸ್ತದೆ. ಇದು ಪ್ರವಾದಿಗಳ ಸಾಮರ್ಥ್ಯ. ಇನ್ನು ಬರಗಾಲದ ವಾತಾವರಣವೇ ಇದೆ, ಆಕಾಶದಲ್ಲಿ ನೋಡ್ಲಿಕ್ಕೆ ಯಾವ ಮೋಡವೂ ಇಲ್ಲ, ಆದ್ರೆ ಪ್ರವಾದಿಗೆ ಮಾತ್ರ ದೊಡ್ಡ ಮಳೆಯ ಸಪ್ಪಳ ಕೇಳ್ತಾ ಇದೆ. ಸರಿ, ಅರಸನಾದ ಅಹಾಬನು ಊಟಕ್ಕೆ ಹೋಗ್ತಾನೆ, ತೆರಳ್ತಾನೆ. ಆದರೆ ಎಲಿಯನು ಕರ್ಮೆಲ್ನ ಬೆಟ್ಟದ ತುದಿಗೆ ಆತನು ಏರಿ ಹೋಗ್ತಾನೆ. ಅಲ್ಲಿ ಆತನೀಗ ಮೊಣಕಾಲುಗಳಲ್ಲಿ ಬೀಳ್ತಾನೆ. ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತನ್ನ ತಲೆಯನ್ನಿಟ್ಕೊಂಡು ಈಗ ಆತನು ಪ್ರಾರ್ಥಿಸ್ತಾನೆ. ಒಮ್ಮೆ ಪ್ರಾರ್ಥಿಸ್ತಾನೆ, ತನ್ನ ಆಳಿಗೆ ಹೇಳ್ತಾನೆ, ಹೋಗಿ ಸಮುದ್ರದ ಕಡೆಗೆ ನೋಡು. ಅವನು ಮತ್ತೆ ಬರ್ತಾನೆ, ಏನೂ ಇಲ್ಲ. ಮತ್ತೆ ಪ್ರಾರ್ಥಿಸ್ತಾನೆ, ಮತ್ತೆ ಆಳನ್ನು ಕಳಿಸ್ತಾನೆ, ಹೋಗಿ ನೋಡು. ಅವನು ಬರ್ತಾನೆ, ಏನೂ ಇಲ್ಲ. ಹೀಗೆ 7 ಸಾರಿ ನಡೀತದೆ. ಆ 7ನೇ ಸಾರಿಗೆ ಆಳು ಹಿಂದಿರುಗಿ ಬಂದು ಹೇಳ್ತಾನೆ, ಅಂಗೈಯಷ್ಟು ಮೋಡ ಅಷ್ಟೇ ಕಾಣ್ತಾ ಇದೆ. ಅಲ್ಲಿ ಬರ್ತದೆ, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ. ಆಗ ಎಲಿಯನು ಹೇಳ್ತಾನೆ, ಅರಸನಿಗೆ ಹೇಳಿ ಕಳಿಸ್ತಾನೆ, ಬೇಗ ಹೋಗಿ, ಅರಸ ಈಗ ರಥವನ್ನು ತೆಗೆದುಕೊಂಡು ಬೇಗ ತನ್ನ ಮನೆಗೆ ಹೋಗಿ ಬಿಡ್ಲಿ, ಇಲ್ಲವಾದರೆ ದೊಡ್ಡ ಮಳೆ ಬರ್ತದೆ, ಅದು ನಿನ್ನನ್ನು ತಡಿಬಾರ್ದು, ಬೇಗ ಹೊರಡು. ಹೀಗೆ ಮಾತನ್ನು ಹೇಳಿ ಕಳಿಸುತ್ತಿರುವುದರೊಳಗೆ ಅಂಗೈಯಷ್ಟು ಮೋಡ ದೊಡ್ಡ ಕಾರ್ಮೋಡವಾಗಿ ಆವರಿಸಿಕೊಳ್ತದೆ. ಅಲ್ಲಿ ಬರ್ತದೆ, ತುಸು ಹೊತ್ತಿನಲ್ಲಿ ಆಕಾಶವು ಮೋಡಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಘಟನೆ ಬಹಳ ಸೊಗಸಾಗಿದೆ. ಅರಸ ಈಗ ತನ್ನ ರಥವನ್ನೇರಿ ಹೋಗ್ತಾನೆ, ಆದರೆ ಯೆಹೋವನ ಹಸ್ತ ಎಲಿಯನ ಮೇಲಿತ್ತಂತೆ. ಯೆಹೋವನ ನಡುಕಟ್ಟಿಕೊಂಡು ಈಗ ಓಡ್ತಾನೆ. ಹೇಗೆ? ಕುದುರೆಗಳಿಗಿಂತಲೂ ವೇಗವಾಗಿ, ರಥಗಳಿಗಿಂತಲೂ ವೇಗವಾಗಿ, ಅರಸನಿಗಿಂತಲೂ ವೇಗವಾಗಿ ಈತನಿಗೆ ದೇವರು ಒಂದು ವೇಗ ಕೊಡ್ತಾನೆ. ಅಲ್ಲಿ ಬರ್ತದೆ, ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಜ್ರಾಯೇಲನ್ನು ಸೇರಿದನು. ಪ್ರೇರೆ, ದೇವರಾತ್ಮನ ಸಾಮರ್ಥ್ಯದಲ್ಲಿ ನಡೆದ ದೇವ ಮನುಷ್ಯ ಎಲಿಯ. ಇಲ್ಲಿಯ ವಿಶೇಷ ಸಂಗತಿ, ಈ ದಿನಕ್ಕೆ ನಮಗೆ ಬೇಕಾದ ವಿಷಯ, ವಿಜ್ಞಾಪನೆ ಸೇವೆ ಒಮ್ಮೆ ಪ್ರಾರ್ಥಿಸಿ ನಿಲ್ಲಿಸುವುದಲ್ಲ, ಪದೇ ಪದೇ ಪ್ರಾರ್ಥಿಸಿದ್ದಾನೆ, ಉತ್ತರ ಸಿಕ್ಕುವವರೆಗೂ ಪ್ರಾರ್ಥಿಸಿದ್ದಾನೆ. ಇಲ್ಲಿ 7 ಸಾರಿ ಎಂಬುದಾಗಿ ಬರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಮ್ಮೆ ಪ್ರಾರ್ಥಿಸಿದಾಯ್ತು ಎಂಬುದಾಗಿ ನಾವು ತೃಪ್ತಿಪಟ್ಟುಕೊಳ್ಳುವುದು ಬೇಡ. ದೇವರು ಉತ್ತರ ಕೊಡುವವರೆಗೂ, ದೇವರು ಪ್ರಾರ್ಥನೆಗೆ ಉತ್ತರವಾಗಿ ಸೂಚನೆಯನ್ನು ತೋರಿಸುವವರೆಗೂ ನಾವು ಪ್ರಾರ್ಥಿಸಿದ ಕಾರ್ಯಗಳಿಗಾಗಿ ನಮ್ಮೊಳಗೆ ಒಂದು ಪರಿಪೂರ್ಣ ಸಮಾಧಾನವು, ಭರವಸೆಯು, ನಂಬಿಕೆಯು, ನಿರೀಕ್ಷೆಯು ಏರ್ಪಡುವವರೆಗೂ ಪ್ರಾರ್ಥನೆಯ ಪ್ರಯತ್ನ ಅವಶ್ಯ. ಯೇಸು ಕ್ರಿಸ್ತನ ಎಡೆಬಿಡದೆ ಪ್ರಾರ್ಥಿಸೋದಕ್ಕಾಗಿ ಕರೆ ಕೊಟ್ಟಿದ್ದಾನಲ್ಲ, ಬೇಸರಗೊಳ್ಳದೆ ಪ್ರಾರ್ಥಿಸೋದಕ್ಕಾಗಿ ಕರೆ ಕೊಟ್ಟಿದ್ದಾನಲ್ಲ. ಕೊಂಡವರು ಹಗಲು ರಾತ್ರಿ ಮೊರೆ ಇಡುವಾಗ ಆತನು ತಡ ಮಾಡಿದರು, ನಿಶ್ಚಯವಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ಎಂಬ ಈ ವಿಜ್ಞಾಪನೆ, ಪ್ರಾರ್ಥನೆ ಎನ್ನುವಂಥ ಈ ಸೇವೆಯಲ್ಲಿ ಪದೇ ಪದೇ ಪರಲೋಕದ ದ್ವಾರವನ್ನು ತಟ್ಟುವುದು ಅವಶ್ಯ. ದೇವರಿಂದ ಉತ್ತರ ಬರುವವರೆಗೂ
ಪರಲೋಕದ ಬಾಗಿಲನ್ನು ತಟ್ಟುವುದು ಅವಶ್ಯ. ಕಡ್ಡಾಯವಾಗಿ, ಖಂಡಿತವಾಗಿ ಕರ್ತನು ಉತ್ತರಿಸ್ತಾನೆ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪರಲೋಕ ತಂದೆ, ನಾವು ಪ್ರಾರ್ಥಿಸುವುದರಲ್ಲಿ, ವಿಜ್ಞಾಪನೆ ಸೇವೆಯಲ್ಲಿ ಬೇಸರಗೊಳ್ಳದೆ, ಕರ್ತನೆ ನಾವು ಎಡೆಬಿಡದೆ ಪ್ರಾರ್ಥಿಸುವುದಕ್ಕೂ, ನಿನ್ನಿಂದ ಆರಿಸಿಕೊಂಡ ನಾವು ಕರ್ತನೆ ಹಗಲು ರಾತ್ರಿ ಮೊರೆ ಇಡುವುದಕ್ಕೂ, ನೀನು ತಡ ಮಾಡಿದರೂ ಉತ್ತರಿಸ್ತೇನೆ ಅಂತ ನಿಶ್ಚಯ ಭರವಸೆದೊಡನೆ ಪ್ರಾರ್ಥಿಸುವುದಕ್ಕೂ, ಉತ್ತರ ಸಿಕ್ಕುವವರೆಗೂ, ನಿನ್ನಿಂದ ಸೂಚನೆ ಸಿಕ್ಕುವವರೆಗೂ ಕರ್ತನೆ ನಾವು ಪ್ರಾರ್ಥಿಸೋದಕ್ಕೆ ಕೃಪೆ ಕೊಡು. ಪ್ರಾರ್ಥಿಸೋದಕ್ಕೆ ಮೊದಲು ಎಲಿಯನಿಗೆ ಕರ್ತನೆ ದೊಡ್ಡ ಮಳೆ ಸಪ್ಪಳ ಕೇಳಿಸಿದಂತೆ ನಮಗೂ ನಾವು ಪ್ರಾರ್ಥಿಸಬೇಕಾದ ವಿಷಯಗಳ ಕುರಿತಾದ ಸೂಚನೆಯನ್ನು ಒದಗಿಸು ಸ್ವಾಮಿ. ಕರ್ತನೆ ಪ್ರಾರ್ಥಿಸುವಾಗ ಆ ಸಂಗತಿಗಳು ಈಗ ಕಾರ್ಯರೂಪಕ್ಕೆ ಬಂದ ಸೂಚನೆಗಳನ್ನ ಅಂಗೆಯಷ್ಟು ಮೋಡದಲ್ಲಿ ತೋರಿಸಿದಂತೆ ನಮಗೂ ತೋರ್ಪಡಿಸು ಕರ್ತನೆ. ಅಂಗೆಯಷ್ಟು ಮೋಡ ದೇಶ ವ್ಯಾಪಿ ಮಳೆ ಆಗುವಂಥ ಮೋಡವಾಗಿ ಮಾರ್ಪಡಿತ್ತಲ್ಲ ದೇವರೇ, ನೀನು ನಮಗೆ ಅಂಗೈಯಷ್ಟು ತೋರಿಸುವ ಸೂಚನೆ ಅದು ದೇಶವ್ಯಾಪಿಯಾದ ಆಶೀರ್ವಾದವಾಗುವಂತೆ ದಯಮಾಡಿ ಮಾಡು ಸ್ವಾಮಿ. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ಬರಗಾಲದ ಪರಿಸ್ಥಿತಿ ಕಳೆದು ಹೋಗಿ ಕರ್ತನೆ ಸಮೃದ್ಧಿ, ಮಳೆ, ಸಮೃದ್ಧಿಕರವಾದ ಸುಭಿಕ್ಷದ ದಿನಗಳನ್ನು ದಯಮಾಡಿ ಒದಗಿಸಿ ನಮ್ಮನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.